ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಪ್ರಸನ್ನ ಧನುಷ್ ಯೂಟ್ಯೂಬ್ ಚಾನಲ್. ಗಾಯ್ಸ್, ನಿನ್ನೆ ಒಂದು ಮ್ಯಾಚ್ ಗೆದ್ದ ಮೇಲೆ ಒಂದಷ್ಟು ದಿಗ್ಗಜರು ನಮ್ಮ RCB ಬಗ್ಗೆ ಮಾತಾಡಿದ್ದಾರೆ, ಒಂದಷ್ಟು ಟ್ವೀಟ್ಗಳನ್ನ ಕೂಡ ಮಾಡಿದ್ದಾರೆ. ಆ್ಯಂಡ್ ನಿನ್ನೆ ಭುವಿ ಯಾಕೆ ನಮ್ಮ ಟೀಮಲ್ಲಿ ಆಡಲಿಲ್ಲ, ಸೊ ಇದಕ್ಕೆಲ್ಲ ಉತ್ತರ ಈ ವಿಡಿಯೋದಲ್ಲಿ ಕೊಡ್ತೀವಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇರೋ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಬನ್ನಿ ಇವಾಗ ಏನೇನು ಅಪ್ಡೇಟ್ಗಳು ಆ್ಯಂಡ್ ಏನೇನು ಸ್ಟೇಟ್ಮೆಂಟ್ಗಳು ಆ್ಯಂಡ್ ಏನೇನು ಟ್ವೀಟ್ಗಳು ಬಂದಿದೆ ಅಂತ ತೋರಿಸ್ಕೊಡ್ತೀವಿ. ಸೊ ಗೈಸ್, ಮೊದಲನೇ ಟ್ವೀಟ್ ಏನಪ್ಪಾ ಅಂತಂದ್ರೆ ನಮ್ಮ ಮಾಜಿ ಎಕ್ಸ್ ಓನರ್ ಅಂತಾನೆ ಕರೀಬಹುದು ವಿಜಯ್ ಮಲ್ಯ ಅವರು. ಸೊ ಒಂದು ಟೀಮ್ ನ ಕಟ್ಕೊಟ್ಟವ್ರು ಅಂತ, ಒಂದು ಬ್ರ್ಯಾಂಡ್ ನ ಬಿಲ್ಡ್ ಮಾಡಿದಂಥವ್ರು ಯಾರಪ್ಪ ಅಂದ್ರೆ ವಿಜಯ್ ಮಲ್ಯ ಅವರು. ಸೊ ಅವರು ಒಂದು ಟ್ವೀಟ್ ನ ಮಾಡಿದ್ದಾರೆ. RCB ಎಸ್ಪೆಷಲಿ ಬ್ಯಾಟಿಂಗ್ ಅಂಡ್ ಬೌಲಿಂಗ್ ಎರಡೂ ಕಡೆನೂ ಕೂಡ ಬ್ಯಾಲೆನ್ಸ್ಡ್ ಆಗಿದೆ. ಸೊ ತುಂಬ ಖುಷಿ ಆಗ್ತದೆ ಟೀಮು, ಲೈಕ್ ನಾವು ಗೆಲ್ತೀವಿ ಅಂತಲೂ ಕೂಡ ಒಂದು ಟ್ವೀಟ್ ಮಾಡಿದ್ದಾರೆ. ಸೊ ಹೋಪ್ ದಟ್ ಈ ಸೀಸನ್ 18ನೇ ಸೀಸನ್ ನಮ್ಮ ವಿರಾಟ್ ಕೊಹ್ಲಿ ಅವರ 18 ಸೀಸನ್ ನಮ್ದಾಗತ್ತೆ ಅಂತ ಅನ್ಕೊಂಡಿದ್ದೀವಿ. ಆ್ಯಂಡ್ ಎರಡನೇದೇನಪ್ಪ ಅಂತಂದರೆ ಇರ್ಫಾನ್ ಪಠಾನ್ ಅವರು ಒಂದು ಲೈಕ್ ಹೇಳಿದ್ದಾರೆ, ಅಂದರೆ ಈ ಸಲ ಕಪ್ಪು ನಮ್ಮದೇ ಅಂತ ಒಂದು ಸ್ಲೋಗನ್ ಅವರು ಕೂಡ ಅನೌನ್ಸ್ ವಿಶ್ ಮಾಡಿದ್ದಾರೆ. ಆ್ಯಂಡ್ ಬೌಲಿಂಗ್ ಲೈನ್ ಅಪ್ ನೋಡ್ಬಿಟ್ಟು ಅವರು ತುಂಬ ಹೊಗಳಿದ್ದಾರೆ ಅಂತಲೇ ಹೇಳ್ಬೋದು ಗೈಸ್. ಎಕ್ಸಾಕ್ಟ್ಲಿ. ಸೊ ಗೈಸ್, ಆ್ಯಕ್ಚುಲಿ ಬೌಲಿಂಗೇ ನಮಗೆ ಚಿಂತೆ ಆಗಿದ್ದು. ನೀವು 17 ವರ್ಷ ಏನು ಗೇಮ್ ಆಡಿದ್ದೀವಿ, ಸೊ ಎಲ್ಲ ವರ್ಷದಲ್ಲೂ ಕೂಡ ಬೌಲಿಂಗ್ ಅನ್ನೋದು ಒಂದು ತುಂಬ ಚಿಂತೆ ಆಗಿತ್ತು. ಯಾಕಂದರೆ ಒಂದು ಕಡೆ ಸ್ಪಿನ್ನರ್ ಇತ್ತು ಅಂತಂದರೆ ಫಾಸ್ಟ್ ಬೌಲಿಂಗ್ ಇರ್ತಿರಲಿಲ್ಲ, ಫಾಸ್ಟ್ ಬೌಲಿಂಗ್ ಇತ್ತು ಅಂದರೆ ಸ್ಪಿನ್ನರ್ ಇರ್ತಾರಿಲ್ಲ. ಬಟ್ ಈ ಸತಿ ನನಗೆ ಯಾಕೋ ಅನ್ನಿಸ್ತಾ ಇರೋದೇನಂತಂದರೆ ಶ್ರೇಯಸ್ ಶರ್ಮಾ ಮತ್ತು ಕೃಣಾಲ್ ಪಾಂಡ್ಯ ಆ್ಯಂಡ್ ಸ್ವಪ್ನಿಲ್ ಸಿಂಗು ಮೂರು ಜನನು ಮ್ಯಾಚ್ ವಿನ್ನಿಂಗ್ ಪರ್ಫಾರ್ಮರ್ ಆಗಿ ಆಚೆ ಬರ್ತಾರೆ ಅಂತ ಅನಿಸ್ತದೆ. ಎಸ್ಪೆಷಲಿ ಕೋಲ್ಕತ್ತಾ ಅಂತ ಬ್ಯಾಟಿಂಗ್ ಪಿಚ್ಚಲ್ಲಿ 10 ಓವರ್ ಸ್ಟಾರ್ಟಿಂಗಲ್ಲಿ ಕಂಪ್ಲೀಟ್ ಔಟ್ ಸ್ಮಾರ್ಟ್ ಮಾಡಿಬಿಟ್ರು. ನಾನು ಅನ್ಕೊಂಡೆ RCB ಅವ್ರದ್ದು ಎಲ್ಲೋದ್ರೂ ಇದೇ ಆಯ್ತಲ್ಲಪ್ಪ ಅಂತ. ಬಟ್ ಆಫ್ಟರ್ 10ನೇ ಓವರ್ ಗುರು ಮ್ಯಾಚ್ ಅಲ್ಲೇ ಕಮ್ ಬ್ಯಾಕ್ ಮಾಡಿದ್ದು ಗುರು ನಮ್ಮ RCB. ನೀವು ನಂಬಲ್ಲ, 10ನೇ ಓವರ್ ಆದಮೇಲೆ ನಾವು ಕೊಟ್ಟಿದ್ದ ರನ್ಸ್ ಎಷ್ಟಪ್ಪ ಅಂತಂದ್ರೆ ಜಸ್ಟ್ 60 ಸಮಥಿಂಗ್ ರನ್ಸ್ ಅಷ್ಟೇ, 65 64 ರನ್ಸ್ ಸಮಥಿಂಗ್. 113 ಇತ್ತು 10ನೇ ಓವರ್ ತನಕ. 10ನೇ ಓವರ್ವರೆಗೂ ನೋಡಿ 110 ಅಬೋವ್ ಇತ್ತು ಸ್ಕೋರ್ ಅವ್ರದ್ದು ಆ್ಯಕ್ಚುಲಿ ಹೇಳಬೇಕು ಅಂತಂದರೆ. ಸೊ ಬಟ್ ಅದಾದಮೇಲೆ ನಾವು ಕೊಟ್ಟಿದ್ದ ರನ್ಸು 60 ರನ್ಸ್ ಅಷ್ಟೇ. ಬಟ್ ಕಂಪ್ಲೀಟ್ಲಿ ಔಟ್ ಸ್ಮಾರ್ಟು. ಎಸ್ಪೆಷಲಿ ಜಾಸ್ ಹೆಸಲ್ವುಡ್ ಅವರಂತೂ ಎಂಥ ಎಕಾನಮಿಗರು. ಲಾಸ್ಟ್ ಓವರಲ್ಲಿ 5 ರನ್ನು ಅಂತಂದರೆ ನೀವು ನಂಬ್ತೀರಾ. 19ನೇ ಓವರಲ್ಲಿ ಇವನ್ ಎಷ್ಟು ದಯಲ್ವರೆಗೂ ನಾವು ಥ್ಯಾಂಕ್ಸ್ ಹೇಳಬೇಕು. ಯಾಕಂದರೆ 19ನೇ ಓವರ್ ಅವರು ಕೊಟ್ಟಿದ್ದ ರನ್ಸ್ ಎಷ್ಟು ಗುರು, ಜಸ್ಟ್ ಕೇವಲ 8 ರನ್ ಅಷ್ಟೇ ಕೊಟ್ಟಿದ್ದವರು. ಸೊ ಅಲ್ಲೂ ರನ್ಸ್ ಮಿಕ್ಕುತ್ತೆ, ಇನ್ನೊಂದು ಕಡೆ ಇಲ್ಲೂ ರನ್ಸ್ ಮಿಕ್ಕುತ್ತೆ. ನಾವು ಅನ್ಕೊಂಡಿದ್ದು ಏನಂತಂದರೆ ಮಿನಿಮಮ್ 119 ನೋಡ್ತಾ ಇದ್ದಾರೆ. ಆ್ಯಕ್ಚುಲಿ ಆ ಪರ್ಟಿಕ್ಯುಲರ್ ಬಂದಾಗ ಮ್ಯಾಚ್ ಸ್ಕೋರ್ ಬಂದಾಗ 2 ಓವರ್ ಇರುತ್ತೆ, ಮಿನಿಮಮ್ 30 ರನ್ ಅಂತೂ ಹೊಡಿತಾರೆ. ನಿನ್ನೆ ನೀವು ನೋಡೋಗಿದ್ರೆ ಕಮೆಂಟ್ರಿ ಬಾಕ್ಸ್ ಅಲ್ಲಿ ವಿಜಯ್ ಭಾರದ್ವಾಜ್ ಸರ್ ಕೂತ್ಕೊಂಡು ಹೇಳ್ತಾ ಇದ್ದಾರೆ ಏನಂತಂದ್ರೆ, ಲೈಕ್ ಇವ್ರು ಇದಾರಲ್ಲ ಶ್ರೇಯಸ್ ಶರ್ಮಾ ಅವರು RCBಗೆ ಲೈಕ್ ಒಬ್ರು ಮ್ಯಾಚ್ ವಿನ್ನರ್ ಆಗಿ ಆಗ್ತಾರೆ ಅಂತ ಅವ್ರ ಕಮೆಂಟ್ರಿ ಬಾಕ್ಸ್ ಅಲ್ಲಿ ಕೂತ್ಕೊಂಡು ಹೇಳಿದ್ರೆ ಅವ್ರಿಗೆ ಏನೋ ಗಟ್ ಫೀಲಿಂಗ್ ಅನ್ನಿಸ್ತದೆ. ಆಕ್ಚುಲಿ ಮಜಾ ಇರುತ್ತೆ ಗುರು. ಇವನ್ ನಾನು DRS ಕಾರ್ಯಕ್ರಮ ನೋಡ್ಬೇಕಾದ್ರು ಅಷ್ಟೇ, ಅಂದ್ರೆ ಅವ್ರು ಕ್ಯಾಚ್ ಬಿಟ್ಟಾಗ ಸುಮ್ಮನೆ ರೇಗಿಸ್ತಾ ಇದ್ರು. ಯಾರೋ ಚಿಪ್ಲಿ ಅವರು ಯಾರೋ ಅನ್ಸುತ್ತೆ ಕೂತ್ಕೊಂಡು ರೇಗಿಸ್ತಾ ಇದ್ರು. ಅಂದ್ರೆ ಇನ್ನೊಂದು ಏನಂತಂದ್ರೆ ಅಲ್ಲಿ ಆಕ್ಚುಲಿ ಅಖಿಲ್ ಅವ್ರಿಗೆ ಇನ್ನೂ ನಂಬಿಕೆ ಇಲ್ಲ. ಅಖಿಲ್ ಸರ್ ಅವ್ರಿಗೆ ಇವರು ಏನ್ ಗುರು RCB ಅವರು ಅಂತಾನೆ ಇರ್ತಾರೆ. ಬಟ್ ಇವನ್ ಅವ್ರು ಅಂದ್ರೆ RCB ಅವರು ಫ್ಯಾನ್ಸೇ ಇಲ್ಲ ಅಂತ ಹೇಳ್ತಾರ. ಬಟ್ ಸ್ಟಿಲ್ ಟೈಮ್ಸ್ ನೆಗೆಟಿವ್ ಆಗಿ ಯಾರಪ್ಪ DRS ಅಲ್ಲಿ ಮಾತಾಡೋದಂದ್ರೆ ಅದು ಅಖಿಲ್ ಅವರೇನೆ. ಬಟ್ ಇಟ್ಸ್ ಓಕೆ ಗೈಸ್, ಏನು ಪರವಾಗಿಲ್ಲ, ಅವರೆಲ್ಲ ಲೆಜೆಂಡ್ಸ್ಗಳು. ಒಂದು ಆ್ಯಂಗಲ್ ನಾವು ನೋಡ್ತಾ ಇದ್ರೆ ಇವಾಗ ಮ್ಯಾಚ್ಗಳಲ್ಲಿ ಸೊ ಪರ್ಫಾರ್ಮೆನ್ಸ್ ಬೇಸಿಸ್ ನೋಡ್ತಾ ಇದ್ರೆ ಎಲ್ಲರೂ ಕೂಡ ಚಿಪ್ಪಿನ್ ಆಗಿದ್ದಾರೆ. ಎಸ್ಪೆಷಲಿ ಬೌಲಿಂಗಲ್ಲಂತೂ ನಮ್ಮ RCBನ ಮತ್ತೆ ಕಟ್ಟಾಕಕ್ಕೆ ಚಾನ್ಸೇ ಇಲ್ಲ. ಆ್ಯಂಡ್ ಇನ್ನೊಂದು ಏನಪ್ಪ ಅಂತಂದ್ರೆ ಭುವನೇಶ್ವರ್ ಕುಮಾರ್ ಬಗ್ಗೆ 2ನೇ ಅಪ್ಡೇಟ್ ಇರೋದು. ಏನಂತಂದ್ರೆ ಲೈಕ್ ಭುವನೇಶ್ವರ್ ಕುಮಾರ್ ಅವ್ರು ಯಾಕೆ ಬಂದಿಲ್ಲ ಅಂತ ನಿನ್ನೆ ಒಂದು ವಿಡಿಯೋದಲ್ಲೂ ಕೂಡ ಕಮೆಂಟ್ ಹಾಕಿದ್ರು ಆ್ಯಂಡ್ ತುಂಬ ಜನ ಕೇಳಿದ್ರು. ಸೊ ಅವ್ರಿಗೆಲ್ಲ ಉತ್ತರ ಇದು. ಸೊ ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಗೈಸ್, ಭುವನೇಶ್ವರ್ ಕುಮಾರ್ ಮೈನರ್ ಇಂಜುರಿ ಆಗಿತ್ತು. ಸೊ ಅದಕ್ಕೋಸ್ಕರ ಆಡಿಲ್ಲ, ಅಂದರೆ ಪ್ರಾಕ್ಟೀಸ್ ಸೆಷನ್ ಮಾಡಬೇಕಾದ್ರೆ ಆಯ್ತಂತೆ. ಸೊ ಅದಕ್ಕೋಸ್ಕರ ರಿಸ್ಕ್ ಅನ್ನೋದು ತೊಗೊಳೋದು ಬೇಡ. ಯಾಕಂದ್ರೆ ನಿಮ್ಗೆ ಗೊತ್ತಿದೆ ಏಜ್ ಫ್ಯಾಕ್ಟರ್ ಅನ್ನೋದು ಕೂಡ ಲೈಕ್ ನಾವು ನೆನ್ಪಿಟ್ಕೊಳ್ಬೇಕಾಗುತ್ತೆ. ಎಸ್ಪೆಷಲಿ ಭುವನೇಶ್ವರ್ ಕುಮಾರ್ ಅವರು ನಮ್ಮ ಒಂಥರ ಮ್ಯಾಚ್ ವಿನ್ನರ್ ಗುರು ಅವರು ಕೂಡ. ಸೊ ಯಾರು ಜಾಗ ತುಂಬೋದು ಅಂತಂದ್ರೆ ನನಗೆ ಆಕ್ಚುಲಿ ನೀನು ಎಲ್ಲರೂ ಕೂಡ ಚೆನ್ನಾಗಿ ಆಡಿದ್ದಾರೆ ಗುರು, ತುಂಬ್ತಾರೆ ಅಂತ ಅನ್ನಿಸ್ತಾ ಇದೆ. ಯಾಕಂದ್ರೆ ರಸಿಕ್ದಾರ್ ಅವರು ಎಫೆಕ್ಟಿವ್ ಆಗಿದ್ರು ಗುರು. ಅವ್ರು ಸ್ಲೋರ್ ಒನ್ ಅನ್ನು ಕೂಡ ಅವರು ರೀಡ್ ಮಾಡೋಕ್ಕಾಗಿಲ್ಲ. ಆ್ಯಂಡ್ ಇನ್ನೊಂದೇನಂದ್ರೆ 10ನೇ ಓವರಲ್ಲಿ ಅವ್ರೇನಾದ್ರು ಸುನಿಲ್ ನಾರಾಯಣ್ ಅವರ ವಿಕೆಟ್ ತಗೊಂಡಿಲ್ಲ ಅಂತಂದ್ರೆ ಅದು ಕೂಡ ಮ್ಯಾಚ್ ಕಂಪ್ಲೀಟ್ಲಿ ಬೇರೆ ಥರನೇ ಆಗ್ತಿತ್ತು, ಸ್ಕೋರ್ ಕೂಡ ಬೇರೆ ಆಗ್ತಿತ್ತು. ಅಲ್ಲ ಗುರು, ನಾರಾಯಣ್ ಎಲ್ಲೂ ಆಡಲ್ಲ, ಬೇರೆ ಕಡೆ ಲೀಗ್ಗಳಲ್ಲಿ ಈ ಥರ ಎಲ್ಲ ಆಡೋದೇ ಇಲ್ಲ. ಸೊ ಈ T20 ಅಂತ ಬಂದ್ರೆ ಒಳ್ಳೆ ನಾಯಕರೇ ಹೊಡಿತಾರೆ. ಅದು ಹೋಗಿ ಅಂದ್ರೆ ಹೊಡಿಬೇಕಾ ಹಿಂಗೆ. ಇಂಡಿಯಾ ಅನ್ನೋದು ತುಂಬಾ ಚೆನ್ನಾಗಿ ಸೆಟ್ ಆಗಿಬಿಟ್ಟಿದೆ. ಎಸ್ಪೆಷಲಿ RCB ಅಂತಂದ್ರೆ ಅವ್ರಿಗೆ ಏನು ಅಭಿಮಾನನೋ ಏನೋ ಗೊತ್ತಿಲ್ಲ, ಯಾವಾಗೂ ನಾಯಡಿ ಪೇಡಿನೇ ಹೊಡಿಯೋದು. RCB ಅಂತ ಬಂದ್ರೆ ಸಾಕು ಗೈಸ್. ಅವ್ರು 14 ಬಾಲಲ್ಲಿ ಸೆಂಚುರಿ ಮಾಡಿದ್ದಾರೆ ಗುರು. ನನಗೆ ಅದೊಂದು ಭಯ ಐತೆ ಗುರು. ಆಕ್ಚುಲಿ 14 ಬಾಲ್ ಅಲ್ಲ. ಸೊ ಎಲ್ಲ ಒಂದ್ ಕಡೆ ಹಾಫ್ ಸೆಂಚುರಿ ಮಾಡಿರೋದು ಎಲ್ಲ ನಮ್ಮ ಮೇಲೆ ಇದೆ, ಸುನಿಲ್ ನಾರಾಯಣ್ ರೆಕಾರ್ಡ್. ಆ್ಯಂಡ್ ಇನ್ನೊಂದೇನಪ್ಪ ಅಂತಂದ್ರೆ ಗೈಸ್, ನೆನಪಿರ್ಲಿ, ಈವನ್ ರೋಹಿತ್ ಶರ್ಮಾ, MS ಧೋನಿ ಆ್ಯಂಡ್ ಲೈಕ್ ವಿರಾಟ್ ಕೊಹ್ಲಿ ಈ 3 ಜನ ಇಷ್ಟು ಸೀಸನಲ್ಲಿ ಆಡಿದ್ದಾರೆ ಗೊತ್ತಾ. ಸುನಿಲ್ ನಾರಾಯಣ್ಗೆ ಹೊಡೆಯೋಕ್ಕಾಗಿ 6 4 ಆ್ಯಂಡ್ ರಜತ್ ಪಟ್ಟಿದಾರ್ ಅವರು ಆಲ್ರೆಡಿ 12 ಬಾಲ್ ಏನೋ 14 ಬಾಲ್ ಫೇಸ್ ಮಾಡಿದ್ದಾರೆ. ಸೊ ಆಲ್ರೆಡಿ 3 6ನ ಲೈಕ್ ಹೊಡೆದಿದ್ದಾರೆ. ಸೊ ಇದೊಂದು ರಜತ್ ಪಟ್ಟಿದಾರ್ ಅವ್ರದ್ದು ನೆನ್ನೆ 6 ಬಗ್ಗೆ ಮಾತಾಡಿಲ್ಲ ಅಂತಂದ್ರೆ ಯಾವುದು ಗೈಸ್. ಆಕ್ಚುಲಿ ನಾನು ಮರ್ತೋಗ್ಬಿಟ್ಟೆ ಆ 6 ಬಗ್ಗೆ. ಎಸ್ಪೆಷಲಿ ಏನ್ ಗುರು ಶಾರ್ಟ್ ಅದು ರಜತ್ ಪಟ್ಟಿದಾರ್ದು ಅಂತಾನೆ ಹೇಳ್ಬೋದು ಗುರು, ಅಲ್ಟಿಮೇಟ್ ಗುರು. ನಾನಂತೂ ಆಕ್ಚುಲಿ ಕಳೆದೋಗ್ಬಿಟ್ಟೆ. ಈ ರೇಂಜ್ಗೆ ಈ ಮನುಷ್ಯ ಸ್ಪಿನ್ ಡೆಸ್ಟ್ರಾಯರ್ ಅಂತ ಸುಮ್ಮನೆ ಯಾರೂ ಕರೆಯಲ್ಲ.
ಈ ಥರ ಅದೇ ರೀತಿನೇ ಆಡಿದ್ರು. ನಾನು ಆ್ಯಕ್ಚುಲಿ ಸ್ಪಿನ್ನಿಂಗ್ ಏನು ಕಂಫರ್ಟಬಲ್ ಆಗಿ ಆಡ್ತಿದ್ರು, ಇವನ್ ಫಾಸ್ಟ್ ಬೌಲರ್ಗೆ ಅಷ್ಟೇ. ಆ್ಯಂಡ್ ಇವನ್ ಅವರ ಬ್ಯಾಟ್ ಗ್ರಿಪ್ ಚೆನ್ನಾಗಿದೆ ಅವರು. ನಂಗೆ ಅವ್ರು ಹಿಡ್ಕೊಳ್ಳೋ ಸ್ಟೈಲೇ ನಂಗೆ ತುಂಬ ಇಷ್ಟ. ಆ್ಯಕ್ಚುಲಿ ರಜತ್ ಪಡಿದಾರ್ ಅವ್ರದ್ದು ಏನೋ ಒಂಥರ ಲೈಕ್ ಫ್ರೀ ಬೇಸ್ ಬಾಲ್ ಆಡ್ತಾರೆ ಗೊತ್ತಾ, ಆ ಥರ ಬ್ಯಾಟ್ನ ಹಿಡ್ಕೊಂಡು ಪಟಕ್ ಅಂತ ಲೈಕ್ ಮೂವ್ ಮಾಡ್ತಾರೆ ಹಿಂದೆ ಬಾಲ್. ಇನ್ನು ನನಗೆ ಇವಾಗಲೂ ಕೂಡ ನಾನು ಡೈಜೆಸ್ಟ್ ಮಾಡ್ಕೊಳಕ್ ಆಗ್ತಾಯಿಲ್ಲ. ನಿನ್ನೆ RCB ಗೆದ್ದಿದ್ದಾರೆ ಅಂತಂದರೆ ಒಂಥರ ಮೈಯೆಲ್ಲ ಹಂಗೆ ಜುಮ್ ಅಂತ ಇದೆ ಗುರು. ಗೆದ್ದಿದ್ದು ಕ್ಷಣ ಹೆಂಗಿತ್ತು ಗೊತ್ತಾ, ಫಸ್ಟ್ ಮ್ಯಾಚು ಎಲ್ಲ ನಾವು ದೇವ್ರು ಕೊಡ್ತೀವಿ ಅಂತ ಎಷ್ಟೋ ಜನ ಹೇಳ್ತಾರೆ. ಬಟ್ ನಮ್ಮ RCB ಅವ್ರು ಮಾತ್ರ ಆ ಹೋಪ್ಸ್ನ ಕಳ್ಕೊಂಡಿಲ್ಲ. ನಮ್ಮ ಅಭಿಮಾನಿ ದೇವ್ರುಗಳು ಕೊಟ್ಟಿದ್ದಾರೆ. ಸೊ ನಾವು RCB ಟೀಮ್ಗೆ ಹ್ಯಾಟ್ಸ್ ಆಫ್ ಹೇಳಲೇಬೇಕು ಗೈಸ್. ಸೊ ಆ್ಯಕ್ಚುಲಿ ಇನ್ನೊಂದು ನಿನ್ನೆ ವಿರಾಟ್ ಕೊಹ್ಲಿ ಅವರು ಇನ್ನೊಂದು ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಅಂದರೆ ಸಾಲ್ಟು ಸದ್ಯಕ್ಕೆ ನಮ್ಮ ಕ್ರಿಸ್ ಗೇಲ್ ಜಾಗನ ತುಂಬಿದ್ದಾರೆ. ಎಸ್, ಯಾಕಂದರೆ ಲೈಕ್ ಗೇಲ್ ಯಾವ ರೀತಿ ಪರ್ಫಾರ್ಮೆನ್ಸ್ ಮಾಡ್ತಾರೆ, ಓಪನಿಂಗಲ್ಲಿ ಯಾವ ರೀತಿ ರನ್ಸ್ ಬೇಕೋ ಆ ಥರ ಫಿಲ್ ಸಾಲ್ಟ್ ಅವ್ರು ಮಾಡ್ತಾ ಇರೋದ್ರಿಂದ ನನಗೆಲ್ಲ ಒಂದು ಕಡೆ ಇವರು ಆ ಸ್ಥಾನನ ತುಂಬ್ತಾರೆ ಅಂತ ವಿರಾಟ್ ಕೊಹ್ಲಿ ಅವರು ಹೇಳಿದ್ದಾರೆ. ಆ್ಯಂಡ್ ಇನ್ನೊಂದು ಏನಪ್ಪ ಅಂತಂದರೆ ಆ್ಯಕ್ಚುಲಿ ಒಂದು ಆ್ಯಂಗಲಿಂದ ನೋಡ್ತಾ ಇದ್ರೆ RCBಗೆ ನೆನೆ 10 ಓವರ್ ಫಸ್ಟ್ ಸ್ಟಾರ್ಟಿಂಗಲ್ಲಿ ಏನಾಯ್ತು ಗೊತ್ತಾ, ಆ ಥರ ಹೊಡ್ಸ್ಕೊಂತಿರ್ಬೇಕಾದ್ರೆ ಇದು ನಮ್ಮ RCB ಅಂತ ನಾನು ಚೇರ್ ಅಪ್ ಮಾಡ್ತಾ ಇದ್ದೆ. ಆಫ್ಟರ್ ಚೇಸಿಂಗ್ ಬಂತು ಅಂತಂದಾಗ ಇದು ನಮ್ಮ RCBನ ಇದು ನನಗೆ 2 ನಿಮಿಷ ಕನ್ಫ್ಯೂಷನ್ ಆಗ್ಬಿಟ್ಟೆ. ಯಾಕಂದ್ರೆ ಆ ಥರ ಆಡ್ತಾ ಇದ್ದಾರೆ ಗುರು. ನನಗೆ ಅದನ್ನೇ ಏನಂತಂದ್ರೆ 10ನೇ ಓವರ್ ತನಕ ನನಗೆ ಏನು ಭಯ ಇರಲಿಲ್ಲ. ಯಾಕಂತಂದ್ರೆ 200 ಬಂದ್ರೂ ಲೈಕ್ ಆ ಒಂದು ಸ್ಕೋರ್ನ ಬೀಟ್ ಮಾಡೋವಂಥ ಕೆಪಾಸಿಟಿ ನಮ್ಮ ಒಂದು ಟೀಮ್ಗೆ ಇತ್ತು. ಯಾಕಂತಂದ್ರೆ ನಮ್ಮ ಬ್ಯಾಟಿಂಗ್ ಲೈನಪ್ ಹಂಗೆ ಇದೆ. ಸೊ 210 ಬರಲಿ ಪರವಾಗಿಲ್ಲ ಅಂತ ನಾನು ಕಾಯ್ಕೊಂಡ್ಕೊತಿದ್ದೆ. ಯಾವಾಗ 10ನೇ ಓವರ್ ಆದಮೇಲೆ ಒಂದೊಂದೇ ವಿಕೆಟ್ ಹೋಯ್ತಲ್ಲ, ಸೊ ನಮ್ಮ RCB ಬೌಲರ್ಸ್ಗಳ ಮೇಲೆ ಅವಾಗ ನನಗೆ ನಂಬಿಕೆ ಬಂತು. ಸೊ ಬಿಡ, ಈ ಸಲ ಅಜ್ಜಿ ಏನೇ ಆದ್ರೂ ಕಪ್ ನಮ್ದೇ, ಸೊ ಕಪ್ ಎತ್ತೀವಿ ಅಂತ ನಂಬಿಕೆ ಬಂತು ಗೈಸ್. ಒಂದು ಇನ್ನೊಂದು ಆಂಗಲ್ ಇಂದ ಯೋಚನೆ ಮಾಡಬೇಕು ಅಂತಂದ್ರೆ ನನಗೆ ದೇವದತ್ ಪಡಿಕ್ಕಲ್ ಅವರ ಫಾರ್ಮ್ ಬಗ್ಗೆ ಒಂದು ಸ್ವಲ್ಪ ಭಯ ಆಗ್ತದೆ. ಯಾಕಂದ್ರೆ ಒಂದ್ ಕಡೆ ಕನ್ನಡಿಗರು ನನಗೆ ಒಂದು ಚಾನ್ಸ್ ಕೊಡಬೇಕಾಗಿತ್ತು. ನಿನ್ನೆ ಚಾನ್ಸ್ ನ ಯುಟಿಲೈಸ್ ಮಾಡ್ಕೊಂಡಿದ್ದು ತುಂಬಾ ಚೆನ್ನಾಗಿರುತ್ತೆ. ಯಾಕಂದ್ರೆ ರಜತ್ ಪಡಿಕ್ಕಲ್ ನೋಡಿದ್ರೆ ರನ್ ಔಟ್ ಆಗ್ತಾ ಇದ್ರು ವಿರಾಟ್ ಕೊಹ್ಲಿ ಬಾ ಅಂತಂದ್ರೆ ಅಲ್ಲಿ ಆಮೇಲೆ ಅರ್ಧಕ್ಕೆ ಬಂದ ಸ್ಟಾಪ್ ಆಗ್ತಾರೆ, ರನ್ ಔಟ್ ಆಗೋ ಚಾನ್ಸಸ್ ಮಿಸ್ ಆಯ್ತು. ಸೊ ಅದಾದ್ಮೇಲೆ ಕೂಡ ಅವರು ಲೈಕ್ ಅಷ್ಟೇನು ಆಡ್ಲಿಲ್ಲ ನಿನ್ನೆ. ಸೊ ತುಂಬಾ ಚೆನ್ನಾಗಿ ಆಡ್ಬೋದಿತ್ತೇನೋ ಅಂತ ನನಗೆ ಅನಿಸ್ತು. ಅಂದ್ರೆ ಒಂದು ಆಂಗಲ್ ಇಂದ ಯೋಚನೆ ಮಾಡಿದ್ರೆ ನನಗೆ ಯಾಕೋ ಲೈಕ್ ಏನು ಒಂದು ಒನ್ ಡೌನ್ಗೆ ಬಂದು ಆಡ್ತಾರೋ ದೇವದತ್ ಪಡಿಕ್ಕಲ್ ಅವರು ಸ್ವಲ್ಪ ಚೆನ್ನಾಗಿ ಫಾಸ್ಟ್ ರನ್ ಮೂವ್ ಮಾಡಬೇಕಾಗುತ್ತೆ. ಅಂದರೆ ವಿಕೆಟ್ ಬೇಗ ಬಿತ್ತು ಅಂತಂದರೆ ಬೇಕಾದ್ರೆ ಸ್ಲೋ ಆಗಿ ಆಡಿ ನನಗೆ ಬೇಜಾರಿಲ್ಲ. ಬಟ್ ವಿಕೆಟ್ಸ್ ಆಲ್ರೆಡಿ ರನ್ಸ್ನ ಸ್ಕೋರ್ ಮಾಡಿದ್ದಾರೆ. ನಾನು ಕೂಡ ಇಂಟೆಂಟಲ್ಲಿ ಬೇಕಾದ್ರೆ ಔಟ್ ಆಗಲಿ, ಈಗ ಮೊದಲನೇ ಬಾಲ್ ಬಂದು ಔಟ್ ಆದ್ರೂ ಏನು ಬೇಜಾರಿಲ್ಲ. ಬಟ್ ಒಂದು 10 ಬಾಲ್ಗೆ 10 ರನ್ ನೋಡಿದಿರೋದು ಎಲ್ಲೋ ಒಂದು ಕಡೆ ಎಫೆಕ್ಟಿವ್ ಆಗಿ ಅನ್ನಿಸ್ತಾ ಇಲ್ಲ. T20 ಎಸ್ಪೆಷಲಿ 10 ಬಾಲ್ಗೆ 10 ರನ್ ಆಡೋದು ಅಂತಂದರೆ ಅದೊಂಥರ ಕ್ರೈಮ್ ಅಂತಲೇ ಹೇಳ್ತೀನಿ. ಸೊ ಚೇಸಿಂಗಲ್ಲಿ 120, 130 ಸ್ಕೋರ್ ಇದ್ದಾಗ ನೀನು ಆ ಥರ ಮಾಡಿದ್ರೆ ಓಕೆ. ಬಟ್ ನೀವು ಆಲ್ರೆಡಿ ನೀವು 200 ಪ್ಲಸ್ನ ಚೇಸ್ ಮಾಡ್ತಾ ಇದ್ದೀರಾ ಅಂತಂದಾಗ 10 ಬಾಲ್ಗೆ 10 ರನ್ ನೀವು ತೊಗೊಂಡ್ಬಿಟ್ರೆ ನೆಕ್ಸ್ಟ್ ಬರೋರು ಅಂತವ್ರು ಫಿನಿಶಿಂಗ್ ಮಾಡೋದು ತುಂಬ ಕಷ್ಟ ಆಗುತ್ತೆ. ಸೊ ಹೋಪ್ ದಟ್ ದೇವದತ್ ಪಡಿಕ್ಕಲ್ ಅವರು ಇದನ್ನು ಎಚ್ಚರಿಸ್ಕೊಳ್ಳಿ. ಇನ್ ಕೇಸ್ ಏನಾದರೂ ದೇವದತ್ ಪಡಿಕ್ಕಲ್ನ ಯಾರು ರಿಪ್ಲೇಸ್ ಮಾಡ್ಬೋದು ಗೈಸ್, ನಿಮ್ಗೇನು ಅನ್ಸುತ್ತೆ ಕಮೆಂಟ್ ಸೆಕ್ಷನ್ ತಿಳಿಸಿ. ಅಂದರೆ ನನಗೆ ಮನೋಜ್ ಅವರು ಆ್ಯಕ್ಚುಲಿ ಮನೋಜ್ ಬಂಡಾಗಿ ಅವರು ಯಾವಾಗಲೂ ನಾನು ಫಿನಿಶಿಂಗ್ ಮಾಡಿ ರೋಲ್ ಮಾಡಿದ್ದು ಲೈಕ್ 4th 5th ಫಿನಿಶಿಂಗ್ ರೋಲಿಗೆ ಬರ್ತಾ ಇರ್ತಾರೆ. ನಾವೇನಾದರೂ ಒಂದು ಸ್ವಲ್ಪ ಫ್ಲೋಟರು ಲೆಫ್ಟ್ ಹ್ಯಾಂಡ್ರು ಒನ್ ಡೌನ್ ಇಳಿಸ್ಬೋದಾ, ನಿಮ್ಗೇನು ಅನ್ಸುತ್ತೆ? ನಿಮ್ಮ ಎಕ್ಸ್ಪರ್ಟೀಸ್ ಮೈಂಡ್ನ ಯೂಸ್ ಮಾಡಿ ಕಮೆಂಟ್ ಸೆಕ್ಷನ್. ಎಸ್, ಇನ್ನು ನೆಕ್ಸ್ಟ್ ಅಪ್ಡೇಟ್ ಬಂದ್ಬಿಟ್ಟು ಸೊ ತುಂಬ ಜನ ಕ್ವಶನ್ ಕೇಳ್ತಾ ಇದ್ರು, ಮ್ಯಾಚ್ ಆಗಬೇಕಾದ್ರೆ ನಮಗೂ ಈ ಕ್ವಶನ್ ಬಂತು. ನರೇನ್ ಅವರು ಲೈಕ್ ಅದೊಂದು ವೈಡ್ ಹೋದಾಗ ವಿಕೆಟ್ಗೆ ಲೈಕ್ ಬ್ಯಾಟ್ ಟಚ್ ಆದಾಗ ಹಿಟ್ ವಿಕೆಟ್ ಆಗುತ್ತೆ ಅಂತ ಹೇಳ್ತಾರಲ್ಲ. ಸೊ ಗೈಸ್ ಆ್ಯಕ್ಚುಲಿ ಅದು ಹಿಟ್ ವಿಕೆಟ್ ಅಲ್ಲ. ಸೊ ಬಾಲ್ ಡೆಡ್ ಆಗಿರುತ್ತೆ. ಯಾಕಂತಂದ್ರೆ ನೀನು ಬಾಲ್ ಇನ್ನು ಏರಲ್ಲಿ ಇರ್ಬೇಕಾದ್ರೆ ನೀನು ಹಿಟ್ ವಿಕೆಟ್ ಹೊಡೆದಿದ್ರೆ ಅದು ಲೈಕ್ ಔಟ್ ಆಗ್ತಿತ್ತು, ಹಿಟ್ ವಿಕೆಟ್ ಆಗಿರೋದು. ಬಟ್ ಅದು ಬಾಲ್ ಆಲ್ರೆಡಿ ವಿಕೆಟ್ ಕೀಪರ್ ಕೈಯಲ್ಲಿ ಬಂದಿದೆ. ಸೊ ಕೈಯಲ್ಲಿ ಬಂದ್ಮೇಲೆ ಲಾಸ್ಟಲ್ಲಿ ಅವರು ಅದು ಬಾಲ್ನ ಲೈಕ್ ಬಾಲ್ ಬ್ಯಾಟ್ ಟಚ್ ಆಗುತ್ತೆ, ಅವಾಗ ಬೇಲ್ಸ್ ಡಿಸ್ಮಿಸಲ್ ಆಗುತ್ತೆ. ಸೊ ಅದರಿಂದ ಅದು ನಾಟ್ ಔಟ್ ಅಂತಾನೆ ಬರುತ್ತೆ, ಬಾಲ್ ಡೆಡ್ ಅಂತಾನೆ ಅದು ಕನ್ಸಿಡರೇಷನ್ ಆಗುತ್ತೆ ಗೈಸ್. ಎಸ್, ಒಟ್ಟಿನಲ್ಲಿ ಗೈಸ್ ನಿನ್ನೆ ಒಂದು ಗ್ರ್ಯಾಂಡ್ ಓಪನಿಂಗ್ ಅಲ್ಲಿ ನಾವು ಆಲ್ರೆಡಿ ಲೈಕ್ ಅಪ್ಡೇಟ್ ಕೊಟ್ಟಾಗೆ ಅದೇ ತರ ಏನ್ ಪ್ರೋಗ್ರಾಮ್ ಲಿಸ್ಟ್ಗಳು ಕೊಟ್ಟಿದ್ದು ಸೇಮ್ ಆಸ್ ಇಟ್ ಈಸ್ ಹಂಗೆ ನಡ್ಸ್ಕೊಟ್ಟು ನಮ್ಮ SRK ಅವರು. ಆಕ್ಚುಲಿ ವಿರಾಟ್ ಕೊಹ್ಲಿ ಅವ್ರ ಡ್ಯಾನ್ಸ್ ಮಾತ್ರ ಅಲ್ಟಿಮೇಟ್ ಮಾತ್ರ ಗುರು. ನಾನು ನಿಜ ಇಷ್ಟ ಆಯ್ತು ನನಗೆ. ಆ ಥರ ಡ್ಯಾನ್ಸ್ ಮಾಡ್ತಾರೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಇವ್ನು ಹೇಳ್ತಿದ್ದೆ ಈ ಡ್ಯಾನ್ಸ್ ಮಾಡ್ತಾ ಇರ್ಕೊಂಡು ಅಂತ. ಸೊ ನಾನು ಅನ್ಕೊಂಡಿದ್ದೆ ಲೈಕ್ ಅವ್ರೇನೋ ಡ್ಯಾನ್ಸ್ ಮಾಡೋದೇನೋ ಹಂಗೆ ಅಂತ ಅನ್ಕೊಂಡಿದ್ದೆ. ರಿಂಕು ಸಿಂಗ್ ಅವರು ಒಂದ್ ಕಡೆ ಡ್ಯಾನ್ಸ್ ಆಡ್ತಾರೆ, ಈ ಕಡೆ ಇವ್ರು ವಿರಾಟ್ ಕೊಹ್ಲಿ ಅವರು ಒಂದ್ ಕಡೆ ಡ್ಯಾನ್ಸ್ ಆಡ್ತಾರೆ, ಸಖತ್ ಮಾತ್ರ. ಸೊ ಅವ್ರ ಡ್ಯಾನ್ಸ್ ಬಗ್ಗೆ ನಿಮ್ಗೆ ಅನಿಸ್ತು ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಇನ್ನೊಂದು ಆ ಕಡೆ ಹೇಳ್ತಾ ಇರ್ತಾರೆ ವಿರಾಟ್ ಕೊಹ್ಲಿ ಅವ್ರಿಗೆ ಲೈಕ್ ಶಾರುಖ್ ಖಾನ್ ಸರ್ ಕೇಳ್ತಾರೆ ರಿಂಕು ಸಿಂಗ್ಗೆ, ಏನ್ ಅನ್ಸುತ್ತೆ ನೀವು ಗೋಲ್ಡ್ ಜನರೇಷನ್ಗೆ ಯಂಗ್ ಜನರೇಷನ್ ಅವರು ಬೋಲ್ಡ್ ಜನರೇಷನ್ ಅವರು ಟಕ್ಕರ್ ಕೊಡ್ತಾರ ಅಂತ. ಅವ್ರು ಅದಕ್ಕೆ ಹೌದು ಪಕ್ಕ ನಾವು ಟಕ್ಕರ್ ಕೊಡ್ತೀವಿ ಅಂತ ಹೇಳ್ತಾರೆ. ವಿರಾಟ್ ಕೊಹ್ಲಿ ಹಿಂಗೆ ನೋಡ್ತಾ ಇರ್ತಾರೆ, ಟಕ್ಕರ್ ಕೊಟ್ರಿ ಬಾ ಮರಿ ಮ್ಯಾಚ್ ಬಾ ನಿಮ್ಗೆ ತೋರಿಸ್ತೀನಿ. KKR ಸ್ಟೇಡಿಯಂ ಅಲ್ಲಿ ಗುರು RCB ದೇ ಚಾಂಟಿಂಗ್ RCB ಅಂತ ಫಸ್ಟ್ 10 hours ವರ್ಗು KKR ಇತ್ತು. ಆಫ್ಟರ್ ಕಮ್ ಬ್ಯಾಕ್ ಮಾಡ್ತಾ ಇದ್ದಂಗೆ ಆಕ್ಚುಲಿ KKR ಅವರು ಶಾಕ್ ಆಗ್ಬಿಟ್ರು ಗುರು. ಹಿಂಗೆ ಗುರು ಇದು ನಾವು ಬ್ಯಾಟಿಂಗ್ ಆಡ್ತಾ ಇರೋದು, ನಮಗ್ ಚೇರ್ ಅಪ್ ಮಾಡ್ರಿ ಅಂತಂದ್ರೆ ನೀವು RCB ಚೇರ್ ಅಪ್ ಮಾಡೋ ರೀತಿನೇ ಇತ್ತು. ಇವನ್ ಶಾರುಖ್ ಖಾನ್ ಅವರು ಸ್ಟಾರ್ಟಿಂಗ್ 10 hours ಫುಲ್ ಖುಷಿಯಾಗಿದ್ರು. ಅವ್ರ ಮಗಳು ಎಲ್ಲ ಬಂದಿರೋ ಫುಲ್ ಫ್ಯಾಮಿಲಿ ಫುಲ್ ಬಂದಿರೋ, ಅವ್ರ ಡಗ್ಔಟ್ಸ್ ಅಲ್ಲಿ ಅಂತ ಫುಲ್ ಖುಷಿ, ಏನ್ ಹಿಂಗ್ ಹೊಡಿತಾರೆ ಬಿಡು 250 230 240 ಅಂತ ಯೋಚನೆ ಮಾಡ್ತಾ ಇದ್ರು. ಬಟ್ ರಸಲ್ ಯಾವಾಗ ಅಮುಕ್ಬಿಟ್ರು ಹಾಕೊಂಡು ಪಚಕ್ ಅಂತ ಒಂದೇ ಸತಿಗೆ ಅಲ್ಲಿಂದ ಮ್ಯಾಚ್ ಕಂಪ್ಲೀಟ್ಲಿ ಗಾನು. ಇವನ್ ಅವ್ರಿಬ್ರಿಗೂ ಹೊಡೆಯೋ ಕೆಪಬಿಲಿಟಿ ಇತ್ತು ಗುರು. ರಘುವಂಶಿ ಮತ್ತೆ ರಮನ್ದೀಪ್ ಸಿಂಗ್ ಇಬ್ರಿಗೂ ಹೊಡೆಯೋ ಕೆಪಬಿಲಿಟಿ ಇತ್ತು ಗುರು, ಇಲ್ಲ
ಅಂತ ಅನ್ಕೊಳಕ್ ಹೋಗ್ಬೇಡಿ. ಬಟ್ ಒಂದೇನಪ್ಪ ಅಂತಂದ್ರೆ ನಿನ್ನೆ ಅದ್ಭುತವಾದ ಬೌಲಿಂಗ್ ಮಾಡಿದ್ದು ಯಶ್ ದಯಾಲು ಮತ್ತೆ ಎಸ್ಪೆಷಲಿ ಜಾಸ್ ಹೆಸಲ್ವುಡ್. ಇವಾಗ್ಲೂ ಹೇಳ್ತೀನಿ, ನಮಗೆ ಫಾಸ್ಟ್ ಬೌಲಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ ಲೀಡರು ಪ್ಲಸ್ ಕಂಬ್ಲಿ ಇಬ್ರು ಲೀಡರ್ ಇರ್ತಾರೆ. ಒಂದು ಭುವನೇಶ್ವರ್ ಕುಮಾರ್, ಇನ್ನೊಂದು ಕಡೆ ಇವರು ಜಾಸ್ ಹೆಸಲ್ವುಡ್ ಅವರು ನನಗೆ ಅನ್ನಿಸ್ತಾ ಇರೋದು ಎಂಡಿಂಗ್ ಅಲ್ಲಿ ಬಂದು ಮತ್ತೆ ಪವರ್ ಪ್ಲೇಲಿ ಒಂದು ಓವರ್ ಬೌಲಿಂಗ್ ಹಾಕ್ಲಿ, ಆದ್ರೆ ವಿಕೆಟ್ ತಗೊಳ್ಳಿ. ನೆಕ್ಸ್ಟು ಬರೋದೇ ಅವ್ರು ಎಂಡಿಗೆ ಬರಲಿ, ಮಿಡ್ ಓವರಲ್ಲಿ ಇಲ್ಲ ಎಂಡಿಗೆ ಬರಲಿ. ಯಾಕಂದರೆ ನಮಗೆ ಸ್ಪಿನ್ನಿಂಗ್ ಡಿಪಾರ್ಟ್ಮೆಂಟಲ್ಲಿ ವಿಕೆಟ್ ತೊಗೊಳಕ್ಕಾಗಿಲ್ಲ, ಕೆಪಬಿಲಿಟಿ ಇಲ್ಲ ಅಂತ ಅನಿಸಿದಾಗ ಎರಡನೇ ಓವರು ಮಿಡಲ್ ಓವರಲ್ಲಿ ಯಾವಾಗಾದರೂ ಒಂದು 10-15 ಒಳಗಡೆ ಹಾಕ್ಸ್ಕೊಂಡು 15 ಆದಮೇಲೆ ಇನ್ನೊಂದು ಓವರ್ ಹಾಕಿ ಅದಾದಮೇಲೆ 20th ಓವರ್ ಕಂಪ್ಲೀಟಾಗಿ ಅವ್ರಿಗೆ ಕೊಡಬೇಕು. ಅದಾದಮೇಲೆ ಯಶ್ ದಯಾಲ್ ಅವರು ಕೂಡ ಮಿಡ್ ಓವರಲ್ಲಿ ಆಡ್ಕೊಬೇಕು. ಯಶ್ ದಯಾಲ್ ಅವರು ಪವರ್ ಪ್ಲೇಯಲ್ಲಿ ದಯವಿಟ್ಟು ತರಬೇಡಿ, ಹೊಡ್ಸ್ಕೊಳ್ಳೋ ಜಾಸ್ತಿ ಇರುತ್ತೆ. ಯಾಕಂದರೆ ಮಿಡ್ ಗ್ಯಾಪ್ ಇರುತ್ತೆ, ಸ್ಲೋವರ್ ಒನ್ ಆಗ್ತಾ ಇರ್ತಾರೆ, ಹೊಡೆದ್ಬಿಡ್ತಾರೆ. ಸೊ ನನಗನ್ನಿಸ್ತಾ ಇರೋದು ಭುವನೇಶ್ವರ್ ಕುಮಾರಿಂದನೇ ಬೌಲಿಂಗ್ ಮಾಡಲಿ. ಆ್ಯಂಡ್ ಕೃಣಾಲ್ ಪಾಂಡ್ಯನ ಒಂದು ಓವರ್ ಹಾಕ್ಸಿ, ಪರವಾಗಿಲ್ಲ, ನೆನ್ನೆ ಹೊಡೆಸ್ಕೊಂಡ್ರು, ಬೇಜಾರಿಲ್ಲ. ಇನ್ನೊಂದು ಓವರ್ ಹಾಕ್ಸಿ. ವಿಕೆಟ್ ಕೀಪರ್ ನಮ್ಗೆ ವಿಕೆಟ್ ಬೇಕು. ಆ್ಯಕ್ಚುಲಿ ಕೃಣಾಲ್ ಪಾಂಡ್ಯ ನಮಗೆ ವಿಕೆಟ್ ಟೇಕರ್ ಆಗಿ ಹೊರ ಹೊಮ್ತಾರೆ ಅಂತ ಅನಿಸ್ತೈತೆ. ನೆನ್ನೆ ಮ್ಯಾಚ್ ಪ್ಲೇಯರ್ ಆಫ್ ದಿ ಮ್ಯಾಚ್ ಅವರೇ ಗುರು, ಸಕ್ಕದಾಗಿ ಬೌಲಿಂಗ್ ಮಾಡಿದ್ರು, ಮ್ಯಾಚ್ನ ಟರ್ನ್ ಮಾಡಿದ್ರು. ಹೋಪ್ ದಟ್ ಅದೇ ರೀತಿ ಎಲ್ಲರೂ ಕೂಡ ಮ್ಯಾಚ್ ವಿನ್ನರ್ ಆಗಿ ಬರಬೇಕು. ಯಾಕಂದ್ರೆ ಬಂದಿಲ್ಲ ಅಂದ್ರೆ ನಾವು ಅಷ್ಟೇ ಹೋದ್ವಿ. ಓಲ್ ತಂಡ ಆಡಬೇಕು, ವಿರಾಟ್ ಕೊಹ್ಲಿ ಒಬ್ಬರ ಮೇಲೆ ಡಿಪೆಂಡ್ ಆಗಬಾರ್ದು. ನಿನ್ನೆ ಫಿಲ್ ಸಾಲ್ಟ್ ಅವ್ರು ಯಾವ ರೀತಿ ಆಡಿದ್ರು ಅದೇ ರೀತಿ ಕಂಟಿನ್ಯೂಸ್ ಆಗಿ ಆಡ್ಕೊಂಡು ಹೋಗ್ಲಿ. ಲಿಯಾಮ್ ಲಿವಿಂಗ್ಸ್ಟೋನ್ ಎಂತ ಶಾಟ್ ಗುರು, ನಾನು ಗುರು ಆಕ್ಚುಲಿ ಫಾಸ್ಟ್ ಬೌಲಿಂಗ್ ಯಾವ ರೀತಿ ಹೊಡಿತಾರೆ ಅಂದ್ರೆ ನಾನು ನಿಜ ಆಕ್ಚುಲಿ ಆ ಮನುಷ್ಯ ನೋಡ್ರಿ ಫುಲ್ ಲವ್ ಆಗೋಯ್ತು ಗುರು. ಯಪ್ಪ, ಇವ್ರು ಸ್ಪಿನ್ನರ್ಗೆ ಬೇಡ, ಸ್ಪಿನ್ನರ್ಗೆ ಬರೋದೇ ಬೇಡ, ಇವ್ರು ಆಕ್ಚುಲಿ ಫಾಸ್ಟ್ ಬೌಲಿಂಗಲ್ಲಿ ಆಡ್ಕೊಳ್ಳಿ. ನನಗೆ ಯಾಕೋ ಡೌಟ್, ಇವ್ರ ಮೇಲೆ ಪ್ಲಾನ್ ಮಾಡ್ಕೊಂಡು ಬರ್ತಾರೆ ನೆಕ್ಸ್ಟ್ ಅಂತವ್ರು. ನೋಡೋಣ ಗೈಸ್, ನಿಮ್ಗೆ ಏನು ಅನ್ಸುತ್ತೆ ಒಟ್ಟಿನಲ್ಲಿ ನೆನ್ನೆ RCB ಟೋಟಲ್ ಪರ್ಫಾರ್ಮೆನ್ಸ್ ನೋಡಿ ಕಮೆಂಟ್ ಮಾಡಿ ನೋಡೋಣ. ಎಸ್ ಗೈಸ್, ಇದಾಗಿತ್ತು ಒಂದಷ್ಟು ಅಪ್ಡೇಟ್ಗಳು ಆ್ಯಂಡ್ ಒಂದಷ್ಟು ಸ್ಟೇಟ್ಮೆಂಟ್ಗಳ ಬಗ್ಗೆ. ಸೊ ರಿಯಾಕ್ಷನ್ ಆ್ಯಂಡ್ ನೆನ್ನೆ ಮ್ಯಾಚ್ ಬಗ್ಗೆ ಕೂಡ ರಿಯಾಕ್ಷನು. ಸೊ ನಿಮಗೆ ಅನ್ನಿಸ್ತದೆ ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಇನ್ಯಾರಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಸಪೋರ್ಟ್ ನಮ್ಮ ಮೇಲೆ ಇರಲಿ. ಸೊ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ದೊಡ್ಡ ಲೈಕ್ ಮಾಡೋಣ ಮರಿಬೇಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ಬಾಯ್.